ಎಲ್ಲರಿಗೂ ನಮಸ್ಕಾರ. ಸಕ್ಸಸ್ ಬ್ಯಾನರ್ಗಳಿಂದ ಸಕ್ಸಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಸಕ್ಸಸ್ ಬ್ಯಾನರ್ ಮೂರಿದೆ. ಒಂದು PRK, ಮತ್ತೊಂದು ಎಣಕಮ್ಮೆ, ಮತ್ತೊಂದು KR. ಈ ಮೂರು ಸಂಸ್ಥೆಗಳಲ್ಲಿ ವಜ್ರೇಶ್ವರಿ ಸಂಸ್ಥೆ 50 ವರ್ಷ ತಾನೇ ಆಗಿದೆ. ಜಯಣ್ಣವರು ಹೋಗೋಣ ಸೇರಿ ಪ್ರೊಡಕ್ಷನ್ಸ್ ಮಾಡಿದ್ದಾರೆ. ಸಕ್ಸಸ್ ಮೀಟ್ ಬೇಕು. ಸಕ್ಸಸ್ ಆಗಿರುವಂತವರು ಸಕ್ಸಸ್ ಮೀಟ್ ಮಾಡ್ತಾ ಇದ್ದೀರಾ, ಓಕೆ. ನಿಮ್ಮದು ಒಂದು ಜವಾಬ್ದಾರಿ ಏನಂದ್ರೆ ಸಕ್ಸಸ್ ಆಗದೇ ಇರೋ ಪ್ರೊಡ್ಯೂಸರ್ಸ್ಗಳಿಗೆ ನೀವು ಸಕ್ಸಸ್ ಯಾಕೆ ಅಂತ ಹೇಳ್ಬೋದು. ಇವತ್ತು ಬಹಳಷ್ಟು ತೊಂದರೆ ಏನಾಗ್ತಾ ಇದೆ ಅಂದ್ರೆ, ನಾನು ನನ್ನ ಚಿತ್ರಮಂದಿರದ ಮಾಹಿತಿ ಮುಖಾಂತರ ಮಾತಾಡ್ತೀನಿ. ನಾನು ಈ ಪಿಕ್ಚರು ಆ ಪಿಕ್ಚರು ಅಂತೇಳಿ ಮಾತಾಡೋದಿಲ್ಲ. ಮತ್ತೆ ಬೇರೆ ಬೇರೆ ಪಿಕ್ಚರ್ ನಿರ್ಮಾಪಕನೇ ಪಿಕ್ಚರ್ ಬಂದ ನಿರ್ಮಾಪಕ, ಅದನ್ನು ನಾನು ನೋಡ್ತಾ ಇದ್ದೀನಿ. ಕಳೆದ ಜನವರಿಯಿಂದ ಈ ಜುಲೈ 18 ತಾರೀಕಿಗೆ ನನ್ನ ಥಿಯೇಟರ್ನಲ್ಲಿ 76 ಫಿಲಮ್ಸ್ ರಿಲೀಸ್ ಮಾಡಿದೆ. 76 ಫಿಲಮ್ಸ್ ಹೊಸ ಫಿಲಮ್ಗಳೇ. ಸೆಕೆಂಡ್ ರನ್ ಅಂತ ಫಿಲಮ್ ಹಾಕಿದ್ದು ನಾನು ಒಂದೇ ಅಪ್ಪು ಫಿಲಮ್, ಮಿಕ್ಕಿದೆಲ್ಲ ನ್ಯೂರು ಫಿಲಮ್ಸ್. ಅದು 76 ಫಿಲಮ್ಸ್ ಪ್ರೊಡ್ಯೂಸರ್ ಇದ್ದಾರೆ, ಇಂಡಸ್ಟ್ರಿ ಒಳಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಯಾಕೆ ಸಕ್ಸಸ್ ಆಗ್ತಾ ಇಲ್ಲ? ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಾನು ಈಗ ಜಾಗದಲ್ಲಿ 1 ಗಂಟೆಯಿಂದ ಇವರು ಕರೆದು ಎಲ್ಲ ಮಾತಾಡುವಾಗ ನಾನು ಕಂಡುಕೊಂಡಿದ್ದೇನೆಂದ್ರೆ, ಲಿರಿಕ್ಸ್ ಕರೀರಿ, ಫೈಟರ್ಸ್ ಕರೀರಿ, ಮ್ಯೂಸಿಕರ್ ಕರೀರಿ, ಬೇರೆ ಬೇರೆ ಆರ್ಟಿಸ್ಟ್ಗಳು ಬಂದಾಗಲೂ ಅವ್ರು ಹೇಳ್ತಾ ಇದ್ದು ಬಹಳ ಡೈರೆಕ್ಟರ್ ಜೊತೆ ಪ್ರೊಡ್ಯೂಸರ್ ಜೊತೆ. ಈ ಪ್ರೊಡ್ಯೂಸರು ಡೈರೆಕ್ಟರ್ಗಳು ಮೈನ್ ಕೀ. ಇವ್ರ ಜೊತೆ ಅವರೆಲ್ಲ ಸೇರಿ ನಾವು ಕೆಲಸ ಮಾಡಿದ್ವು ಅಂದ್ರೆ ಒಂದು ಟೀಮ್ ಆಯ್ತು. ಎಲ್ಲೋ ಸಕ್ಸಸ್ ಆಗದೆ ಇರುವಂತ ಪ್ರೊಡಕ್ಷನ್ಗಳಿಗೆ ಈ ಟೀಮ್ ಇಲ್ವೇನೋ ಅಂತ ಅನಿಸ್ತಾ ಇದೆ. ಟೈಟ್ಲ್ ಕಾರ್ಡಲ್ಲಿ ಸಿಗ್ಬೋದು ಎಲ್ಲ ಹೆಸರುಗಳು, ಬಟ್ ಆ ಟೀಮ್ ಇಲ್ವೇನೋ. ಅದು ದೂರ ಆಗಬೇಕು. ಹೊಸ ಬರುವಂಥದ್ದು ಈ ಸಕ್ಸಸ್ ಅವರ ಅನುಭವವನ್ನು ತಗೊಂಡು ಮಾಡಬೇಕು. ನಾನು ಎಕ್ಕ ಫಿಲಮ್ ಬರ್ತೀನಿ. ಸಂಜೆ ಒಂದು 7:30 ಥಿಯೇಟರ್ ಬಂದೆ. ನನಗೆ ಆ ಥಿಯೇಟರ್ನಲ್ಲಿ ಬೇರೆ ಬೇರೆ ಟಿಕೆಟ್ಗಳು ಬುಕ್ ಆಗಿದೆ. ಅದಲ್ಲ, ಒಂದು ಕಂಪ್ಯಾರಿಸನ್ ಮೈಂಡ್ ಬಂತು. 1960 ಟಿಕೆಟ್ ಏನೋ ಬುಕ್ ಆಗಿತ್ತು ಆನ್ಲೈನಲ್ಲಿ, ಅಂದರೆ ಹೆಚ್ಚು ಕಡಿಮೆ 2,000 ಟಿಕೆಟ್ ಬುಕ್ ಆಗಿತ್ತಲ್ಲ. ರಾಘಣ್ಣವ್ರಿಗೆಲ್ಲ ಗೊತ್ತಿದೆ. ಅಣ್ಣವ್ರ ಫಿಲಮ್ ರಿಲೀಸ್ ಮಾಡಿದಾಗ ಬೆಳಗ್ಗೆ 5 ಗಂಟೆಗೆ ನಾವು ಟಿಕೆಟ್ ಕೊಡಬೇಕು ಅಂತ ಅನೌನ್ಸ್ ಮಾಡಿದ್ರೆ 1.5 ಮೈಲಿ ಕ್ಯೂ ಇರೋದು. ಅವರು 2,000 ಟಿಕೆಟೇ ಕೊಡ್ತಾ ಇದ್ದೀನಿ ನಾವು. ಯಾಕಂದ್ರೆ 2,000 ಜನ 2 ಅಡಿಯಿಂದ 4,000 ಅಡಿ ನಿಂತ್ಕೊಬೇಕಾದ್ರೆ ಕನಿಷ್ಠ ಪಕ್ಷ 1.5 ಕಿಲೋಮೀಟರ್ ಬೇಕೇ ಬೇಕು. ನಿಂತ್ಕೊಳ್ತಾ ಇದ್ರು ಕ್ಯೂ, ಟಿಕೆಟ್ ಕೊಡ್ತಾ ಇದ್ರು. ಅವಾಗ ಈ ಆನ್ಲೈನ್ ಯಾವ ಇಲ್ಲ. ಆಗ ಸುತ್ತಮುತ್ತ ಜನ ಪೇಪರ್ ಏನ್ ಹೇಳ್ತಾ ಇತ್ತು ಅಂದ್ರೆ, ಒಂದು ಮೈಲಿ 1.5 ಮೈಲಿ ಕ್ಯೂನಲ್ಲಿ ಟಿಕೆಟ್ ಅದೊಂದು ಆಯ್ತು ಅಂತ ಹೆಮ್ಮೆ ಪಡೋಷ್ಟು ಖುಷಿ ಆಗ್ತಾ ಇತ್ತು. ಇವತ್ತು ಈ ಆನ್ಲೈನ್ ಡಿಜಿಟಲ್ ಬಂದಿದೆ. ನಿಮ್ದು 2,000 ಟಿಕೆಟ್ ಸೇಲ್ ಆಗಿದೆ, ಯಾರಿಗೂ ಗೊತ್ತಾಗುತ್ತೆ. ಯಾರಿಗೂ ಗೊತ್ತಾಗಲೇ ಇಲ್ಲ. ಈ ಡಿಜಿಟಲ್ ಬಂದಿದೆ, 2,000 ಹೋಗಿದೆ, 2,000 ಟಿಕೆಟ್ ಸೇಲ್ ಆಯ್ತು. ನಮಗೆ ಏನು ಅನಿಸ್ತಾನೆ ಇಲ್ಲ. ಯಾಕಂದ್ರೆ ನಾನು 5 ಗಂಟೆ ಟಿಕೆಟ್ ಕೊಡ್ಬೇಕಾದ್ರೆ ನಾನು 12 ಗಂಟೆಗೆ ಮಲಗ್ತಾ ಇದ್ದೋ ನಾವು ಥಿಯೇಟರ್ನಲ್ಲಿ. 5 ಗಂಟೆಗೆ ಅನೌನ್ಸ್ ಮಾಡಿದ್ರು ನಾವು 3 ಗಂಟೆಗೆ ಕೊಡ್ಬೇಕು ಟಿಕೆಟ್ನ, ಇಲ್ಲಾಂದ್ರೆ ಬಿಡ್ತಿರ್ಲಿಲ್ಲ ನಮ್ಮನ್ನ. ಇವೆಲ್ಲ ನಮ್ಮ ಅನುಭವ ಆಗಿದೆ ನಮ್ಗಳಿಗೆ. ಇವತ್ತು 2,000 ಟಿಕೆಟ್ ಆರಾಮಾಗಿ ಸೇಲ್ ಆಯ್ತು, ನಮ್ಗೇನು ಅನಿಸ್ತಾ ಇಲ್ಲ. ಆದ್ರೆ ಬೆಳಗ್ಗೆ 12ನೇ ತಾರೀಕು ಬೆಳಗ್ಗೆ ಕಂಟಿನ್ಯೂಸ್ ಆಗಿ ನಮ್ಮ ಶೋನಲ್ಲಿ ಬೋರ್ಡನ್ನ, ಬಹಳ ದಿನ ಆಗಿತ್ತು ಬೋರ್ಡ್ ನಾವು ಹಾಕೋದಕ್ಕೆ ಆಗ್ತಾನೆ ಇರಲಿಲ್ಲ. ಸುಮ್ಮನೆ ನಾವು ಹೌಸ್ಫುಲ್ ಆಗಿದೆ ಅಂತ ಬೋರ್ಡ್ ಹೆಂಗೆ ಹಾಕಕ್ಕಾಗತ್ತೆ? ಹೌಸ್ಫುಲ್ ಆದ್ರೆ ಹಾಕ್ಬೋದು. ಸೊ 12ನೇ ತಾರೀಕಿಂದ ಒಂದು ಕಂಟಿನ್ಯೂಸ್ ಆಗಿ 5 ದಿನ ನಿಮ್ದು ಬೋರ್ಡ್ ಬಿಡಿ. ಅದರಿಂದ ಪಿಕ್ಚರ್ ಚೆನ್ನಾಗಿದ್ದಾಗ ಸುತ್ರಿ ಮೇಡಮ್ ಅವ್ರು ಇರ್ತಾರೆ ಒಂದು ಮಾತಾಡೋದು. ಬಹಳಷ್ಟು ಜನ ಕಲಾವಿದರು ನಾನು ನೋಡ್ಬೋದು. ಬಹಳಷ್ಟು ಜನ ಕಲಾವಿದರುಗಳು ಅಭಿನಯನ ಹೊಂದಿರತಕ್ಕಂಥ ಕಲಾವಿದರುಗಳಾಗಿದ್ದಾರೆ. ಅವರುಗಳಲ್ಲಿ ಪಾತ್ರ ತಗೊಳ್ಳೋದು ನಮ್ಮ ನಿರ್ದೇಶಕರಿಗೆ ಸೇರಿತ್ತು. ಜನ ಒಪ್ಕೊಳ್ತಾರೆ. ಅಸತ್ಯ ಹೇಳೋದ್ರಿಂದ ಅರ್ಥ ಏನಿದೆ?
ಇವತ್ತು ಎಕ್ಕ ಫಿಲಮ್ ನಮ್ಮ ಕರ್ನಾಟಕದಲ್ಲೇ 1200 ಶೋಸ್ ನಡೀತಾ ಇದೆ. ಎಲ್ಲ 1200 ಶೋಸ್ ನಡೀತಾ ಇದೆ. ಒಂದು ಶೋ 1000 ಸ್ಕ್ರೀನ್ ಆಗಿದೆ ಅಂದ್ರೆ ದೊಡ್ಡ ಅದನ್ನೇ ಒಂದು ಮಾತಾಡ್ತಾರೆ ಜನ. ಯಾಕೆ ಮಾತಾಡಬೇಕಾಗಿಲ್ಲ? 1200 ಸ್ಕ್ರೀನ್ ನಡೀತಾ ಇದೆ, 1000 ಶೋಸ್ ನಡೀತಾ ಇದೆ. ಒಂದು ಆಮೇಲೆ ಕಲೆಕ್ಷನ್ ಇಷ್ಟ ಆಯ್ತು ಅಷ್ಟಾಯ್ತು, ಯಾಕೆ ಬೇಕು ಕಲೆಕ್ಷನ್? ಪಿಕ್ಚರ್ ಚೆನ್ನಾಗಿದೆ, ನೀವು ಮಾಡಿದ್ರಪ್ಪ ಎಲ್ಲ ಫಿಲಮ್ಗಳು, ನೀವೇ ಕಲೆಕ್ಷನ್ ಇಷ್ಟ ಆಯ್ತು ಅಂತ ಬ್ಯಾಲೆನ್ಸ್ ಶೀಟ್ ಪಬ್ಲಿಕ್ ಮುಂದೆ ಕೊಡ್ತಾ ಇದ್ದೀರಾ. ಕೆಲವರು ಅದೊಂದು ಬೇರೆ ಶುರು ಆಗೋಗಿದೆ. ಈಗ ಇಷ್ಟು ಕೋಟಿ ಆಗೋಯ್ತು, ಇಷ್ಟು ಕೋಟಿ ಆಗೋಯ್ತು. ಆ ಕೋಟಿ ಜನರ ಮನಸ್ಸನ್ನೇ ಗೆಲ್ಲೋದನ್ನು ಲೆಕ್ಕ ಹಾಕ್ಬೇಕೆ ಹೊರತು ಪಿಕ್ಚರಲ್ಲಿ ಬಂದಿರೋ ಹಣನ ಲೆಕ್ಕ ಹಾಕೋದ್ರಿಂದ ಏನು ಬಾಕಿ ಬರ್ತದೆ. ಚಿತ್ರಮಂದಿರಗಳು ಮುಚ್ಚಿದ್ದೀವಿ, ಮುಚ್ತಾ ಇದ್ದೀವಿ, ಮುಚ್ಚಿದ್ದೀವಿ. ಅಣ್ಣೂರು ಫಿಲಮ್ಸ್ ರಿಲೀಸ್ ಆದಾಗ ಅವ್ರ ರಾಜ್ಯದಲ್ಲಿ 40 ಥಿಯೇಟರ್ ಆಗ್ತಾ ಇದೆ. 150 ದಿನ ಕಂಟಿನ್ಯೂಸ್ ಫುಲ್. ಯಾಕೆ ನೋಡಿ, ಅವ್ರದೊಂದು ಗುಣ ಇದೆ. ಆ ಸಂಸ್ಥೆಯಿಂದ ಬಂದಂತ ಫಿಲಮ್ಗಳಿನ ಗುಣ ಏನು ನೋಡಿ. ಅವತ್ತಿನ ಕಾಲದಲ್ಲೂ ಬೇರೆ ಬೇರೆ ಕಲಾವಿದರುಗಳು ಪಿಕ್ಚರ್ಗಳು ಬರ್ತಾ ಇದ್ದವು. ನನ್ನ ಫಿಲಮ್ಸ್ ಈ ಜಾಗದಲ್ಲಿ ಇದ್ರೆ ಇನ್ನೊಂದು ಜಾಗದಲ್ಲಿ ಬರಲಿ ಅನ್ನೋ ದೃಷ್ಟಿಯಿಂದನೇ ಅವತ್ತು ಅಣ್ಣವ್ರ ಫಿಲಮ್ ರಿಲೀಸ್ ಆದ 2 ವಾರ 3 ವಾರಕ್ಕೆ ಇನ್ನೊಂದು ಬೇರೆ ಬೇರೆ ನಟರು, ದೊಡ್ಡ ದೊಡ್ಡ ನಟರುಗಳ ಫಿಲಮ್ ಬರ್ತಾ ಇತ್ತು. ಇಡೀ ಕರ್ನಾಟಕದ ಎಲ್ಲಾ ಚಿತ್ರಮಂದಿರಗಳು ತುಂಬಿದ ದೂರದಲ್ಲಿ ಹೋಗ್ತಾ ಇತ್ತು. ಚಿತ್ರರಂಗ ಬಹಳ ಜೋರ ಬೆಳೀತು. ಇಲ್ಲಿ ಆ ಥರ ಯಾವುದು ಕಾಂಪಿಟೇಷನ್ ಇರಲಿಲ್ಲ. ಈ ವಾರ ಅಣ್ಣ ಫಿಲಮ್ ಬಂದ್ರೆ 3ನೇ ವಾರಕ್ಕೆ ಇನ್ನೊಂದು ಫಿಲಮ್ ಬರೋದಲ್ಲ, ಅದನ್ನು ನೋಡ್ತಿದ್ರು ಜನ. ಇದನ್ನ 200 ದಿನ 300 ದಿನ 500 ದಿನ ನೋಡ್ತಾ ಇದ್ರು. ಬಟ್ ಈ ವಾತಾವರಣ ಇತ್ತು. ಆ ವಾತಾವರಣನ ಈ 3 ಬ್ಯಾನರ್ಗಳಿಂದ ಈ ಪಿಕ್ಚರ್ ನೋಡಿದ್ದೀನಿ ಅಂತ ನಾನು ಅನ್ಕೊಳ್ಳೋದಾಗಿ. ಯಾಕೆಂದ್ರೆ ನೀವು ಹೇಳ್ತಾ ಇದ್ರಿ ಊಟ ಕವಿಸಿದ ಹೇಳ್ತಾ ಇದ್ರಿ. ದೊಡ್ಡವ್ರ ಮನೆಯ ಗುಣನೇ ಅದು. ದೊಡ್ಡ ಮನೆ ಬ್ಯಾನರ್ ಅಲ್ಲಿ ಫಸ್ಟ್ ಹೇಳ್ತಾ ಇದ್ದಿದ್ದು ಎಲ್ಲರೂ ಒಂದೇ, ಇಲ್ಲಿ ಅವ್ರು ದೊಡ್ಡವರು ಇವ್ರು ದೊಡ್ಡವರು ಅಂತಲ್ಲ, ಒಟ್ಟಿಗೆ ಕೂತು ಅದನ್ನ ಮಾತು 4-5 ಜನ ಮಾತಾಡೋಕೆ ಹೇಳ್ತಾ ಇದ್ದಿದ್ದೇನೆಂದ್ರೆ ಊಟದ ಬಗ್ಗೆ ಅವ್ರು ಹೇಳುವಾಗ ಆ ದೊಡ್ಡ ಮನೆ ಒಂದು ಏನಿದೆ ಪದ್ಧತಿಯ ಗುಣ ಇಲ್ಲಿ ಅಳವಡಿಸ್ಕೊಂಡಿದೆ. ಅದು ಎಲ್ಲರೂ ಅಳವಡಿಸ್ಕೊಂಡ್ರೆ ಆಗ ತಾರತಮ್ಯ ಕಮ್ಮಿ ಆಗುತ್ತೆ. ಒಂದು ಲವಲವಿಕೆಯಿಂದ ಪಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸಕ್ಸಸ್ ಕೊಟ್ಟಿರುವಂತ ಸಕ್ಸಸ್ ಬ್ಯಾನರ್ಗಳು 3 ಇದೆಯಲ್ಲ, ಜಯಣ್ಣ ಮತ್ತು ಭೋಗಣ್ಣ ಅವ್ರನ್ನ ಅವ್ರು 2008 ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ 17 ವರ್ಷ ಆಗಿದೆ. 2 ವರ್ಷ ನೀವು ಮಾಡೇ ಇಲ್ಲ, ಲಾಸ್ಟ್ ಇಯರ್ ಮಾಡಿಲ್ಲ, ಅದು ಹಿಂದಿನ ವರ್ಷ ಮಾಡಿಲ್ಲ. ಎಲ್ಲ ವರ್ಷದಲ್ಲಿ 2 ಫಿಲಮ್ ರಿಲೀಸ್ ಮಾಡಿದ್ದಾರೆ. ಅವರು 24 ಫಿಲಮ್ಗಳು ರಿಲೀಸ್ ಮಾಡಿದ್ದಾರೆ. ಒಂದು ವರ್ಷಕ್ಕೆ 2 ಫಿಲಮ್ ರಿಲೀಸ್ ಮಾಡಿದ್ದಾರೆ. 6 ತಿಂಗಳಿಗೆ ಒಂದೊಂದು ಫಿಲಮ್ ರಿಲೀಸ್ ಮಾಡಿದ್ದಾರೆ. ಅಂದ್ರೆ 6 ತಿಂಗಳಿಗೆ ಫಿಲಮ್ ಮಾಡಿ ರಿಲೀಸ್ ಮಾಡಿದ್ದಾರೆ ಅನ್ನೋದು ದೊಡ್ಡತನ ಏನಿಗೆ 3 ಬ್ಯಾನರ್ಗಳಿಗೆ ಬೇಕಾಗಿಲ್ಲ. ಇವ್ರು ಮನ್ಸು ಮಾಡಿದ್ರೆ 4 ತಿಂಗಳಿಗೆ ಫಿಲಮ್ ರಿಲೀಸ್ ಮಾಡ್ಬೋದು. ಬಟ್ ಎಲ್ಲೋ ಒಂದ್ ಕಡೆ 6 ತಿಂಗಳು 9 ತಿಂಗಳು 10 ತಿಂಗಳು ಅನೌನ್ಸ್ ಮಾಡಿ ಏನ್ ಮಾಡ್ಬೋದು? ಈಗ ಯಾವುದೋ ಒಂದು ಹಾಡು ಬಂದು ಬಹಳ ಸಕ್ಸಸ್ ಆಗಿದೆ ಅಂತ ಹಾಡು ಬಂದ್ರೆ ಅದನ್ನ ನೋಡ್ಬೇಕು ಅಂತೇಳಿ ಪ್ರೇಕ್ಷಕ ತೀರ್ಮಾನ ಮಾಡಿದ್ರೆ ಅವನ್ ಪಿಕ್ಚರ್ ಥಿಯೇಟರ್ ಬರೋದಕ್ಕೆ ಯಾವಾಗ ಬರ್ಬೇಕು ಅಂತ ಅವನೇ 9 ತಿಂಗಳು ಯೋಚನೆ ಮಾಡಿದ್ರೆ ಆ ಮನಸ್ಸಲ್ಲ ಅವನೇನು ಒಂದು ಆತರ ಮಡಿಕೊಂಡಿರ್ತಾನಲ್ಲ ಅದನ್ನ ದೂರ ಮಾಡ್ಬಿಡ್ತಾನ. ಅದು ಬಹಳ ಮುಖ್ಯ ಆಗಿದೆ. ಸೊ ಒಂದು ಸಕ್ಸಸ್ ಜನ ನಮ್ಮನ್ನು ಒಪ್ಕೊಬೇಕಾದ್ರೆ ಈಗ ಅವ್ರು ಹೇಳಿದ್ರು 1-2 ಸಾಂಗ್ಸ್ ಬಂದಾಗ ನಾನು ಬಹಳ ಈ ಪಿಕ್ಚರ್ ನಾನು ಹಾಕ್ಲೇಬೇಕು ಅನ್ನೋದಾಯ್ತು, ನಾನು ಹಾಕ್ತೆ ಸಕ್ಸಸ್ ಆಗಿದೆ. ನೋಡಿ ನಾವು ಪಿಕ್ಚರ್ ನೋಡೇ ಇಲ್ಲ, ಜಸ್ಟ್ ಒಂದು 3-4 ನಿಮಿಷದ ಒಂದು ಟ್ರೈಲರ್ ಅಲ್ಲಿ ಬಂದಿದ್ದ ಒಂದು ಸಾಂಗ್ಸ್ ನಮ್ಮ ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡುತ್ತೆ ಅನ್ನೋದಾದ್ರೆ ಇವತ್ತು ಪ್ರೊಡಕ್ಷನ್ ಬರ್ತೀವಿ ಅಂತ ಹೇಳುವಂತ ಪ್ರೊಡ್ಯೂಸರ್ಸ್ಗಳು ಬನ್ನಿ, ನೀವು ಬರ್ತೀವಿ ಅಂತೇಳಿ 6 ತಿಂಗಳು 8 ತಿಂಗಳು ಬಂದ್ರೆ ಏನ್ ಪ್ರಯೋಜನ ಆಗುತ್ತೆ? ಒಂದು ಫೇಲ್ಯೂರ್ ಆಯ್ತು ಅಂದ್ರೆ ಯಾಕೆ ಪ್ರೇಕ್ಷಕರು ಬೇಕಬೇಕು ನಾವು? ಇದು ಒಂದು ಮುಖ್ಯ ಆಗಿದೆ.